ಹಾಯ್ ಆಲ್, ವೆಲ್ಕಮ್ ಟು ಮ್ಯಾಂಗ್ಳೂರ್ ರುಚಿ. ಇವತ್ತು ನಾನು ಎಗ್ ಕರಿ ಯಾವ ರೀತಿ ಮಾಡೋದು ಅಂತ ಹೇಳಿಕೊಡ್ತಾ ಇದ್ದೇನೆ. ಹಾಗೂ ಈ ವಿಡಿಯೋದಲ್ಲಿ ಮೊಟ್ಟೆಯನ್ನು ಯಾವ ರೀತಿ ಬೇಗ ಬೇಯಿಸ್ಬೋದು ಅನ್ನೋ ಟ್ರಿಕ್ಕನ್ನು ಕೂಡ ನಾನು ಈ ವಿಡಿಯೋದಲ್ಲಿ ಹೇಳ್ತೇನೆ. ಇಲ್ಲಿ ನೋಡಿ, ನಾನೊಂದು ಪ್ರೆಷರ್ ಕುಕ್ಕರನ್ನು ತಗೊಂಡಿದ್ದೇನೆ ಹಾಗೂ ಇದರಲ್ಲಿ 4 ಮೊಟ್ಟೆ ಮುಳುಗುವಷ್ಟು ನೀರನ್ನು ಮಾತ್ರ ಹಾಕಿದ್ದೇನೆ. ಹಾಗೂ ಇದಕ್ಕೆ ಸ್ವಲ್ಪ ಉಪ್ಪನ್ನು ಹಾಕಿ 2 ಸೀಟಿ ತೆಗಿತೇನೆ ಅಷ್ಟೇ. ಮೊಟ್ಟೆ ಚೆನ್ನಾಗಿ ಬೇಯುತ್ತೆ ಹಾಗೂ ಬೇಗ ಕೂಡ ಆಗುತ್ತೆ. ಯಾರೆಲ್ಲ ಈ ಟ್ರಿಕ್ಕನ್ನು ಯೂಸ್ ಮಾಡಿ ಮೊಟ್ಟೆನ ಬೇಯಿಸ್ತೀರಾ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಇವಾಗ ನಾನು ಮಸಾಲಕ್ಕೆ ಯಾವುದೆಲ್ಲ ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ಹೇಳ್ತೇನೆ. ಮೊದಲು ನಾನು ಪ್ಯಾನ್ ಇಟ್ಟಿದ್ದೇನೆ. ಇವಾಗ ನಾನು ಮಸಾಲೆಗಳನ್ನು ಡ್ರೈ ರೋಸ್ಟ್ ಮಾಡಿ ತಗೊಳ್ತೇನೆ. ಇಲ್ಲಿ ನಾನು 2.5 ಸ್ಪೂನಷ್ಟು ಕೊತ್ತಂಬರಿ ಕಾಳನ್ನು ತಗೊಂಡಿದ್ದೇನೆ. ಎಣ್ಣೆ ಹಾಕಿ ಕೂಡ ಫ್ರೈ ಮಾಡ್ಬೋದು. ನಾನು ಡ್ರೈ ರೋಸ್ಟ್ ಮಾಡಿ ತಗೊಳ್ತೇನೆ ಈ ಮಸಾಲೆಗಳನ್ನು. ಇವಾಗ ಇದಕ್ಕೆ ಸ್ವಲ್ಪ ಒಂದು 1/2 ಸ್ಪೂನಷ್ಟು ಸಾಸಿವೆ ಸ್ವಲ್ಪ ಜಾಸ್ತಿ ಹಾಕಿ. ಒಂದು ಸ್ಪೂನಷ್ಟು ಜೀರಿಗೆ, ಹಾಗೂ 12ರಿಂದ 15 ಕಾಳು ಮೆಣಸನ್ನು ತಗೊಂಡಿದ್ದೇನೆ. ಹಾಗೂ ಇದನ್ನು ಚೆಂದ ಮಾಡಿ ರೋಸ್ಟ್ ಮಾಡ್ತೇನೆ. ಇವಾಗ ಇದಕ್ಕೆ ನಾನು ಸ್ವಲ್ಪ ಮೆಂತೆಯನ್ನು ಹಾಕಿ ಮೆಂತೆದು ಕಲರ್ ಬ್ರೌನ್ ಆಗೋ ತನಕ ನಾನು ರೋಸ್ಟ್ ಮಾಡಿ ತಗೊಳ್ತೇನೆ. ಮೆಂತೆ ಕಪ್ಪಾಗಲಿಕ್ಕೆ ಬಿಡಬೇಡಿ, ಕಹಿ ಆಗ್ತದೆ ಮತ್ತೆ. ಓಕೆ, ಇದೀಗ ಆಗಿದೆ. ಇದನ್ನು ಬೇರೆ ಪ್ಲೇಟಿಗೆ ಟ್ರಾನ್ಸ್ಫರ್ ಮಾಡಿ ತಗೊಂಡೆ. ಇವಾಗ ನಾನು ಅದೇ ಪ್ಯಾನಿಗೆ ಸ್ವಲ್ಪ ಕೋಕೋನಟ್ ಆಯಿಲನ್ನು ಹಾಕ್ತಾ ಇದ್ದೇನೆ. ಇದು ಆನಿಯನ್ ಎಲ್ಲ ಫ್ರೈ ಮಾಡಲಿಕ್ಕೆ ಆಯಿಲ್ ಹಾಕಿದ್ದು, ಆಯಿತಾ. ಇವಾಗ ನಾನು ಒಂದು ಜಜ್ಜಿದ 5 ಬೆಳ್ಳುಳ್ಳಿ ಹಾಗೂ ಒಂದು ಸಣ್ಣ ಆನಿಯನನ್ನು ಹಾಕಿ ಚೆಂದ ಮಾಡಿ ಫ್ರೈ ಮಾಡ್ತೇನೆ. ಇವಾಗ ಇದು ಸ್ವಲ್ಪ ಫ್ರೈ ಆಗ್ತಿರುವಾಗ ನಾನು ಒಂದು 6 ಬ್ಯಾಡಗಿ ಮೆಣಸನ್ನು ಹಾಕಿ ಚೆಂದ ಮಾಡಿ ರೋಸ್ಟ್ ಮಾಡ್ತೇನೆ. ಮೆಣಸು ಸ್ವಲ್ಪ ಫ್ರೈ ಆಗುವವರೆಗೂ, ಅಂತ ಸ್ವಲ್ಪ ಕ್ರಿಸ್ಪ್ ಆಗುವವರೆಗೂ ಫ್ರೈ ಮಾಡಿ. ಆದಮೇಲೆ ಇದಕ್ಕೆ ನಾನು ಒಂದು ಅರ್ಧ ಕಾಯಿ ತುರಿಯನ್ನು ಹಾಕ್ತಾ ಇದ್ದೇನೆ ಹಾಗೂ ಒಂದು 1/2 ಸ್ಪೂನಷ್ಟು ಅರಿಶಿನ ಪೌಡರನ್ನು ಹಾಕ್ತಾ ಇದ್ದೇನೆ. ಇವಾಗ ನೋಡಿ, ಇದು ಗ್ರೈಂಡ್ ಮಾಡಲಿಕ್ಕೆ ಒಂದು ಸಣ್ಣ ತುಂಡು ಹುಳಿ ತೊಗೊಂಡಿದ್ದೇನೆ. ಇವಾಗ ಅದು ಗ್ರೈಂಡ್ ಮಾಡಿ ಇಡ್ತೇನೆ. ಇವಾಗ ನಾನು ಮಣ್ಣಿನ ಮಡಿಕೆಯಲ್ಲಿ ಮಾಡ್ತಾ ಇರೋದು ಇವತ್ತು. ಇದಕ್ಕೆ ಸ್ವಲ್ಪ ತೆಂಗಿನ ಎಣ್ಣೆಯನ್ನು ಮೊದಲು ಹಾಕ್ತಾ ಇದ್ದೇನೆ. ಮೊದಲಿಗೆ ಕರಿಬೇವು ಸೊಪ್ಪನ್ನು ಹಾಕ್ತೇನೆ ಹಾಗೂ ಈರುಳ್ಳಿಯನ್ನು ಹಾಕಿ ಒಂದು ಸ್ವಲ್ಪ ಹೊತ್ತು ಫ್ರೈ ಮಾಡುವ. ಈರುಳ್ಳಿ ಬೇಗ ಫ್ರೈ ಆಗಲಿ ಅಂತ ನಾನಿಲ್ಲಿ ಸ್ವಲ್ಪ ಉಪ್ಪನ್ನು ಹಾಕ್ತಾ ಇದ್ದೇನೆ. ನಾನಿಲ್ಲಿ ಸಣ್ಣ ಈರುಳ್ಳಿಯನ್ನು ತೊಗೊಂಡಿದ್ದು. ನೀವು ದೊಡ್ಡ ಈರುಳ್ಳಿ ತೊಗೊಳ್ಳೋದಾದರೆ ಅರ್ಧ ಮಸಾಲಕ್ಕೆ ಹಾಕಿ ಅರ್ಧ ಮತ್ತೆ ಹೀಗೆ ಇದಕ್ಕೆ ಒಗ್ಗರಣೆಗೆ ತಗೊಳ್ಳಿ. ಇವಾಗ 1/2 ಟೊಮೆಟೊ ಹಾಕಿ ಟೊಮೆಟೊ ಸಾಫ್ಟ್ ಆಗೋವರೆಗೆ ಚೆಂದ ಮಾಡಿ ಫ್ರೈ ಮಾಡಿ. ಇವಾಗ ನೋಡಿ, ಟೊಮೆಟೊ ಸಾಫ್ಟ್ ಆಗಿದ್ದೆ. ನಾನಿಲ್ಲಿ ಮಸಾಲೆಯನ್ನು ಆ್ಯಡ್ ಮಾಡ್ತಾ ಇದ್ದೇನೆ. ಇಲ್ಲಿ ಮಸಾಲೆ ಹಾಕಿ ತುಂಬ ಹೊತ್ತು ಫ್ರೈ ಮಾಡಬೇಕಂತ ಇಲ್ಲ, ಯಾಕಂದರೆ ಎಲ್ಲ ಮಸಾಲೆಗಳನ್ನು ನಾವು ಹುರ್ಕೊಂಡೇ ತೊಗೊಂಡಿದ್ದು. ಈಗ ನಿಮಗೆ ಎಷ್ಟು ನೀರು ಬೇಕು ನೋಡಿ, ಅಷ್ಟು ನೀರನ್ನು ಹಾಕಿ ಮುಚ್ಚಿಟ್ಟು ಒಂದು ಕುದಿ ಬರಿಸಿ. ಇವಾಗ ನೋಡಿ, ನಾನು ನಿಮಗೆ ಬೇಯಿಸಿದ ಮೊಟ್ಟೆಗಳನ್ನು ತೋರಿಸ್ತಾ ಇದ್ದೇನೆ. ಇದು ನಾನು ಬಿಸಿ ನೀರು ತೆಗೆದು ತಣ್ಣಗೆ ನೀರನ್ನು ಹಾಕಿಟ್ಟಿದ್ದೆ. ಇವಾಗ ನೋಡಿ ಎಷ್ಟು ಚೆಂದ ಬರ್ತದೆ ನೋಡಿ ತೆಗಿಲಿಕ್ಕೆ. ಏನಾಗಲಿಲ್ಲ, ಮೊಟ್ಟೆ ಹೊಡಿಲಿಲ್ಲ, ಏನಾಗಿಲ್ಲ. ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ. ಈ ಟ್ರಿಕ್ಕನ್ನು ನೀವು ಕೂಡ ಯೂಸ್ ಮಾಡೋದಿಲ್ಲ ಆದರೆ ತುಂಬ ಟೈಮ್ ಸೇವ್ ಆಗುತ್ತೆ ನಿಮ್ಮದು ಇದರಿಂದ. ನೋಡಿ, ಈಗ ಇದು ಆಯಿತು. ಇವಾಗ ಇದಕ್ಕೆ ನಾನು ಸಣ್ಣ ಸಣ್ಣ ಕಟ್ಸ್ ಹಾಕ್ತಾ ಇದ್ದೇನೆ. ಹಾಕಿದರೆ ಒಳ್ಳೆಯದು. ಎಲ್ಲ ಮೊಟ್ಟೆಗಳಿಗೆ ಹೀಗೇ ಕಟ್ಸ್ ಹಾಕಿ. ಇವಾಗ ನೋಡಿ, ಇನ್ನೊಂದು ಸೈಡಲ್ಲಿ ಇದು ಕುದೀತಾ ಉಂಟು. ಈ ಸಮಯದಲ್ಲಿ ಇದರದ್ದು ಉಪ್ಪು ಚೆಕ್ ಮಾಡಿ. ನೀವು ಉಪ್ಪು ಕಮ್ಮಿ ಇದ್ದರೆ ಉಪ್ಪು ಹಾಕಿ. ಉಪ್ಪು ಹಾಕಿದ ಮೇಲೆ ಪುನಃ ಒಂದು ಕುದಿ ಬರಲಿ. ನಾನಿಲ್ಲಿ ಕಲ್ಲುಪ್ಪನ್ನು ಯೂಸ್ ಮಾಡಿದ್ದೇನೆ.
ಇನ್ನೊಂದ್ಸಲ ಉಪ್ಪು ಚೆಕ್ ಮಾಡ್ತಾ ಇದ್ದೇನೆ ಸರಿ ಉಂಟಾ ಅಂತ. ಇವಾಗ ಗ್ಯಾಸನ್ನು ಲೋ ಫ್ಲೇಮಲ್ಲಿಟ್ಟು ಈ ಮೊಟ್ಟೆಗಳನ್ನು ಆ್ಯಡ್ ಮಾಡ್ತೇನೆ. ನೋಡಿ ಇವಾಗ ಇದು ಮೇನ್ ಪ್ರೋಸೆಸ್. ಈ ಪ್ರೋಸೆಸನ್ನು ಸ್ಕಿಪ್ ಮಾಡಬೇಡಿ. ಒಂದು ಮೊಟ್ಟೆ ಆದರೂ ಒಡೆದು ಇದೇ ಗ್ರೇವಿಗೆ ಹಾಕಿ, ಆಗ ತುಂಬ ಒಳ್ಳೆ ಟೇಸ್ಟ್ ಬರುತ್ತೆ. ನಾನಿಲ್ಲಿ 2 ಮೊಟ್ಟೆಗಳನ್ನು ಹಾಕ್ತಾ ಇದ್ದೇನೆ. ಹಾಕಿ ಇಮಿಡಿಯೇಟ್ ಮುಚ್ಚಿಡಿ. ಮಿಕ್ಸ್ ಮಾಡಲಿಕ್ಕೆಲ್ಲ ಹೋಗಬೇಡಿ, ಮುಚ್ಚಿಡಿ. ಒಂದು 5 ನಿಮಿಷ ಇರಲಿ ಹಾಗೆಯೇ ಲೋ ಫ್ಲೇಮಲ್ಲಿ. ಇವಾಗ ನೋಡಿ ಇದೀಗ ರೆಡಿಯಾಗಿದೆ. ಹೀಗೆ ಮೊಟ್ಟೆ ಒಡೆದು ಹಾಕಿದರೆ ಒಳ್ಳೆ ಟೇಸ್ಟ್ ಬರುತ್ತೆ ಗ್ರೇವಿಗೆ. ನೋಡಿ ಇದು ಒಡೆದು ಹಾಕಿದ ಮೊಟ್ಟೆ ಚೆನ್ನಾಗಿ ಬೆಂದಿದೆ. ನೀವು ಕೂಡ ಟ್ರೈ ಮಾಡಿ ಈ ರೆಸಿಪಿಯನ್ನು, ತುಂಬ ಚೆನ್ನಾಗಿ ಆಗ್ತದೆ. ಹಾಗೂ ಹೇಗೆ ಆಗಿತ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸೋದನ್ನು ಮರಿಬೇಡಿ. ಹಾಗೂ ಇಂತಹದೇ ರೆಸಿಪಿಗಳಿಗೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು. ಬಾಯ್.